ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಹೊಸ ದಿನದ ಹೊಸ ವಿಡಿಯೋಗೆ ಸ್ವಾಗತ. ಸ್ವಲ್ಪ ದಿನ ಅಲ್ಲ, ತಿಂಗಳುಗಳೇ ಆಯಿತು ವಿಡಿಯೋ ಹಾಕಿಲ್ಲ. ಯಾಕೋ ಮನಸ್ಸೇ ಆಗ್ತಾ ಇರಲಿಲ್ಲ. ಗೊತ್ತಿದ್ದವರು ಕೇಳೋರು ಯಾಕೆ ವಿಡಿಯೋ ಹಾಕಿಲ್ಲ ಅಂತ. ಆವಾಗ ಅಂದ್ಕೊಡ್ತೀನಿ ವಿಡಿಯೋ ಹಾಕಬೇಕು ಅಂತ. ಬಟ್ ಏನೋ ಒಂಥರ ಡಿಪ್ರೆಷನ್. ಸ್ಟೋರೀಸ್ ಇದ್ದರೂ ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ. ರೀಸೆಂಟಾಗಿ ಒಬ್ಬರು ಮೆಸೇಜ್ ಹಾಕಿದ್ರು, ಯಾಕೆ ವಿಡಿಯೋಸ್ ಹಾಕ್ತಿಲ್ಲ ಅಂತ. ನಾನು ಅವರಿಗೆ ಯಾವುದೂ ಆನ್ಸರ್ ಕೊಡಲಿಲ್ಲ. ಆದರೆ ಆ ವರ್ಡ್ಸ್ ಮನಸ್ಸಿಗೆ ತುಂಬ ಟಚ್ ಆಯಿತು. ಕೆಲವರಿಗಾದರೂ ವಿಡಿಯೋ ಯೂಸ್ ಆಗ್ತಾ ಇದೆ ಅನ್ನಿಸ್ತು. ಸೊ ಈ ದಿನಗಳಲ್ಲಿ ನನ್ನ ಲೈಫ್ನಲ್ಲಿ ತಹಜ್ಜುದ್ ಮತ್ತು ಸೂರಾ ಯೂಸುಫ್ನಿಂದ ಆದಂಥ ಸಣ್ಣ ಮಿರಾಕಲ್ನ ಹಂಚಿಕೊಳ್ಳುವುದರ ಮೂಲಕ ಮತ್ತೆ ನನ್ನ ಜರ್ನಿನ ಮುಂದುವರಿಸೋಣ ಅನ್ನಿಸ್ತು. ಜಜಾಕಲ್ಲಾಹ್ ಖೈರ್ ಬ್ರದರ್, ನನ್ನ ಮೋಟಿವೇಟ್ ಮಾಡಿದ್ದಕ್ಕೆ. ಸ್ನೇಹಿತರೆ, ಎಲ್ಲರ ಜೀವನದಲ್ಲೂ ಸಮಸ್ಯೆಗಳು ಇದ್ದಿದ್ದೆ. ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಇದ್ದಾಗ ಅದು ಸಿಂಪಲ್ ಆಗಿ ಆಗಿದ್ದರೂ ನಮಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ಸಮಸ್ಯೆ ಇನ್ನೊಬ್ಬರ ಜೀವನದಲ್ಲಿ ಇದ್ದಾಗ ನಮಗೆ ತುಂಬ ಸಣ್ಣದಾಗಿ ಕಾಣಿಸುತ್ತದೆ ಅಲ್ವಾ? ಇಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ಒಂದಲ್ಲ ಒಂದು ಕಷ್ಟ, ಸಮಸ್ಯೆ, ತಪ್ಪು ಇದ್ದಿದ್ದೇ. ಆದರೆ ಎಲ್ಲವನ್ನೂ ಅಲ್ಲಾಹನ ಪರೀಕ್ಷೆ ಎಂದು ತಿಳಿದು ಸಬರ್ನೊಂದಿಗೆ ಅವನ ಮೇಲೆ ತವಕ್ಕುಲ್ ಇಟ್ಟು ಮುಂದುವರಿಯಬೇಕು. ಖಂಡಿತ ದುಆದಿಂದ ಪ್ರತಿಯೊಂದನ್ನು ಬದಲಾಯಿಸಬಹುದು. ನಾವು ಎಷ್ಟೇ ಬದಲಾದರೂ ಮನುಷ್ಯರು ನಮ್ಮನ್ನು ಜಡ್ಜ್ ಮಾಡೇ ಮಾಡ್ತಾರೆ. ಆದರೆ ಅಲ್ಲಾಹು ತಾಲ ಎಂದಿಗೂ ಜಡ್ಜ್ ಮಾಡುವುದಿಲ್ಲ. ಅವನ ಬಳಿ ನಿಜವಾದ ಪಶ್ಚಾತ್ತಾಪದೊಂದಿಗೆ ಮರಳಿದರೆ ಖಂಡಿತ ಕ್ಷಮಿಸುತ್ತಾನೆ. ಅಲ್ಲದೆ ತುಂಬ ಸಂತೋಷನೂ ಪಡುತ್ತಾನೆ. ನಾವು ಯಾವತ್ತೂ ಯೋಚಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ನಮಗೆ ಸಂತೋಷವನ್ನು ಕೊಡುತ್ತಾನೆ. ಸ್ನೇಹಿತರೆ, ಇದೆಲ್ಲ ನಾವು ಕೇಳಿರುವ ಮಿರಾಕಲ್ ಸ್ಟೋರಿಯಿಂದ ನಮಗೆ ತಿಳಿದಿದೆ ಅಲ್ವಾ? ನಮ್ಮ ಜೀವನದಲ್ಲೂ ಎಷ್ಟೊಂದು ಮಿರಾಕಲ್ಸ್ ನಡೆಯುತ್ತೆ, ಆದರೆ ಅದು ನಮಗೆ ಗೊತ್ತಾಗುವುದಿಲ್ಲ. ಸಣ್ಣದಾದರೂ ಮಿರಾಕಲೇ ಅಲ್ವಾ? ಆದರೆ ನಾವು ಎಷ್ಟು ಬ್ಯುಸಿ ಆಗಿದ್ದೇವೆಂದರೆ ನಮಗೆ ಶುಕ್ರು ಮಾಡುವಷ್ಟು ಟೈಮ್ ಇಲ್ಲ. ನಾವು ಯಾವತ್ತೂ ಕಂಪ್ಲೇಂಟ್ ಮಾಡುತ್ತದರಲ್ಲೇ ಇದ್ದೇವೆ. ಬ್ಲೆಸ್ಸಿಂಗ್ಸ್ನ ನೋಡುವುದೇ ಇಲ್ಲ. ನಾವು ಕೇಳಿರುವುದಕ್ಕೆ ಯಾವತ್ತೂ ಸೂಕ್ತ ಸಮಯವೋ ಆ ಟೈಮ್ನಲ್ಲಿ ಅಲ್ಲಾಹು ತಾಲ ಅದನ್ನು ನಮಗೆ ಕೊಟ್ಟೇ ಕೊಡ್ತಾನೆ. ಅಲ್ಹಮ್ದುಲಿಲ್ಲಾ. ಹೀಗೆ ನಾನು ಕೂಡ ಮಿರಾಕಲ್ ಸ್ಟೋರಿಗಳಲ್ಲಿ ಬಂದಂತಹ ನಮಾಜ್ಗಳನ್ನು, ಸೂರಾಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಲು ಪ್ರಯತ್ನಿಸುತ್ತಿದ್ದೆ. ಇದರಲ್ಲಿ ಪ್ರಮುಖವಾಗಿ ತಹಜ್ಜುದ್ ನಮಾಜ್, ಸೂರಾ ಯೂಸುಫ್. ಕೆಲವು ದಿನಗಳು ನನಗೆ ತುಂಬ ಕಷ್ಟ ಅನಿಸ್ತಿತ್ತು. ಎಲ್ಲದರಲ್ಲೂ ನರ್ವಸ್ ಅನಿಸ್ತಿತ್ತು. ಡಿಸಪಾಯಿಂಟೆಡ್ ಅನಿಸ್ತಿತ್ತು. ಆ ಸಮಯದಲ್ಲಿ ನಾನು ಕುರ್ಆನ್ ಮೇಲೆ ಇನ್ನಷ್ಟು ಡಿಪೆಂಡ್ ಆದೆ. ಸೂರಾ ಯೂಸುಫ್ ಒಂದು ದಿನವೂ ತಪ್ಪದಂತೆ ನೋಡಿಕೊಳ್ಳುತ್ತಿದ್ದೆ. ಜೊತೆಗೆ ತಹಜ್ಜುದ್ ಕೂಡ. ಇದು ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಿತು. ನನ್ನ ಮನಸ್ಸಿಗೆ ನೆಮ್ಮದಿ ಹಾಗೂ ನಂಬಿಕೆ ಕೊಡ್ತಿತ್ತು. ಸಮ್ಟೈಮ್ಸ್ ಸೂರಾ ಬಕರಾ ಕೂಡ ಓದ್ತಿದ್ದೆ. ಆದರೆ ತಹಜ್ಜುದ್ ಮತ್ತು ಸೂರಾ ಯೂಸುಫ್ ಕಂಟಿನ್ಯೂಸ್ ಆಗಿತ್ತು. ಇದೆಲ್ಲ ಮಿರಾಕಲ್ ಥರ ಆಯಿತು. ಅಲ್ಹಮ್ದುಲಿಲ್ಲಾ. ಮನಸ್ಸಿನಲ್ಲಿದ್ದ ಒಂದು ಆಸೆ, ಆ ಆಸೆ ಯಾವತ್ತೂ ನೆರವೇರಲು ಸಾಧ್ಯವೇ ಇಲ್ಲ ಅಂದುಕೊಂಡಿದ್ದೆ. ಆದರೆ ಇವತ್ತು ಅಲ್ಲಾಹು ತಾಲ ಆ ನನ್ನ ಆಸೆಯನ್ನು ಪೂರ್ತಿ ಮಾಡುವ ದಾರಿಯನ್ನು ನನಗೆ ತೋರಿಸಿದ್ದಾನೆ. ಇನ್ಶಾ ಅಲ್ಲಾ ನಾನು ಅದನ್ನು ಶುರು ಮಾಡಿದ್ದೇನೆ. ಇನ್ಶಾ ಅಲ್ಲಾ ಸಕ್ಸಸ್ ಕೂಡ ಆಗುವೆ. ಅಲ್ಹಮ್ದುಲಿಲ್ಲಾ. ತುಂಬ ಖುಷಿಯಾಯಿತು, ಗ್ರೇಟ್ಫುಲ್ ಅನ್ನಿಸ್ತು. ಸಕ್ಸಸ್ ಆಗಲು ನೀವು ಕೂಡ ದುಆ ಮಾಡಿ ಸ್ನೇಹಿತರೆ. ಕಷ್ಟದಲ್ಲಿ ಇರುವಾಗ ಗಿವ್ ಅಪ್ ಮಾಡಬೇಡಿ. ಅಲ್ಲಾಹು ತಾಲನ ಮೇಲೆ ನಂಬಿಕೆ ಇಡಿ. ಖಂಡಿತ ಮಿರಾಕಲ್ಸ್ ನಡೆಯುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಟೋರಿ ನಿಮ್ಮ ಮುಂದೆ. ಅಲ್ಲಿಯವರೆಗೂ ಜಜಾಕಲ್ಲಾಹ್ ಖೈರ್. ಎಲ್ಲರಿಗೂ ಧನ್ಯವಾದಗಳು. ಅಲ್ಲಾ ಹಾಫೀಸ್. ದುಆದಲ್ಲಿ ನಮ್ಮನ್ನು ಸೇರಿಸಿ. ಈ ಪವಿತ್ರ ತಿಂಗಳ ದುಆದಲ್ಲಿ ನಮ್ಮೆಲ್ಲರ ನೆನಪಿರಲಿ.